ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಸಿದ್ದರಾಮಯ್ಯ ಅವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬಾದಾಮಿ ಕ್ಷೇತ್ರದ ಗೆಲುವಿಗೆ ಹಣದ ವ್ಯವಹಾರ ನಡೆದಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಬಿಜೆಪಿಗರು ಕೆರಳಿ ಕೆಂಡವಾಗಿದ್ದು ಸಿದ್ದು ವಿರುದ್ಧ ವಾಕ್ಸಮರವನ್ನು ನಡೆಸಿದ್ದಾರೆ. ಈ ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ. ಕಳೆದ 2-3 ದಿನಗಳಿಂದ ಕಾಂಗ್ರೆಸ್ ನಾಯಕರು ಮಾತೆತ್ತಿದ್ರೆ ಸಾಕು, ಬಿಜೆಪಿಗರು ಮತ ಕದ್ದು ಅಧಿಕಾರ ಹಿಡಿದಿದ್ದಾರೆ ಅಂತಾರೆ. ಅದರಲ್ಲೂ ಮೊನ್ನೆ ಸಮಾವೇಶ ನಡೆಸಿ ತೋಳ್ಬಲ ಪ್ರದರ್ಶಿಸಿ ರಾಹುಲ್ ಗಾಂಧಿ ಬಂದಷ್ಟೇ ವೇಗದಲ್ಲಿ ಹೋದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತೂ ಬಿಜೆಪಿಗರದ್ದು ಯಾವಾಗಲೂ ಅಧಿಕಾರದಲ್ಲಿ ಇರಬೇಕು ಅನ್ನೋ ಆಸೆ ಅಂತ ಗುಡುಗಿದ್ರು. ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಈ ವಿಚಾರವನ್ನ ಎತ್ತಿಕೊಂಡು, ಚುನಾವಣಾ ವಿಚಾರವನ್ನ ಎತ್ತಿಕೊಂಡು ಹೇಗೆ ಬಿಜೆಪಿಯವರು ಮೋಸ ಮಾಡ್ತಾರೆ, ಮನುವಾದಿಗಳು ಮೋಸ ಮಾಡ್ತಾರೆ. ಯಾಕಂತಂದ್ರೆ ಬಿಜೆಪಿಯವರು ಎಲ್ಲ ಕಾಲದಲ್ಲೂ ಕೂಡ ಅಧಿಕಾರದಲ್ಲಿ ಇರಲೇಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು. ಬಾದಾಮಿಯಲ್ಲಿ ಸಿದ್ದು ಗೆದ್ದಿದ್ದೇ ಮತ ಕದ್ದು, ಮುಖ್ಯಮಂತ್ರಿಗೆ ಸಿಎಂ ಇಬ್ರಾಹಿಂ ಗುದ್ದು. ಒಂದು ಕಾಲದಲ್ಲಿ ಸಿದ್ದು ಜೊತೆಯಾಗಿ ರಾಜಕೀಯ ಮಾಡಿದ್ದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಯಾರು ಊಹಿಸದಂತ ಆರೋಪ ಮಾಡಿದ್ದಾರೆ. 2018ರಲ್ಲಿ ಸಿದ್ದರಾಮಯ್ಯ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದು ಮತದಾರರಿಗೆ ಹಣ ನೀಡಿ ಅಂತ ಹೇಳೋ ಮೂಲಕ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದಾರೆ. ಹೇಳ್ತಾ ಇದ್ದೀನಿ, ನನಗೇನು ಹೆದರಿಕೆ ಇಲ್ಲ. ನಾನು ಬಹಿರಂಗ ರಾಜಾರೋಷನ್ ಹೇಳ್ತಕ್ಕಂಥ ಇಲ್ಲಿ ಸಿದ್ದರಾಮಯ್ಯ ಎದುರಿಗೆ ಕುಂದಿಸ್ಕೊಂಡು ರಾಷ್ಟ್ರ ಮಾಡಿದ್ದೀನಿ, ನೀ ಹಿಂಗೆ ಮಾಡಿದ ಕಡೆ ಅಂತ ಹ್ಞೂ ಅಂತಾನೆ. 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟ. ಸಿದ್ದರಾಮಯ್ಯ ಸೋಲ್ತೀಯಾ ಅಂತ ಹೇಳಿದ್ದೆ. ಸಿದ್ದರಾಮಯ್ಯ ಆಗಿದ್ದು ಯಾರಿಂದ? ಹೋದ್ಸಲ ಅವ್ನ ಎಲೆಕ್ಷನ್ ನಿಂತಾಗ ನಾ ಹೇಳಿದೆ, ನೀನು ಬಾದಾಮಿಯಲ್ಲಿ ನಿಲ್ಲೋ, ಇಲ್ಲಿ ಸೋಲ್ತೀಯ. ನಾನೇ ಕರ್ಕೊಂಡು ಹೋಗಿ ಬಾದಾಮಿ ಚಿಮ್ಮನ್ ಕಟ್ಟಿ ಹೋಗಿ ಕೈ ಮುಗಿದೆ. ಯಾವಾಗ ಸೋತು ಬಿಡ್ತಾವೆ, ನೀವು ಸೋತ್ರೆ ನಮ್ದೆಲ್ಲ ಕಷ್ಟ ಆಗತ್ತೆ. ಏನಾದ್ರು ಮಾಡೋದು ಚಿಮ್ಮನ್ ಕಟ್ಟಿ ನನ್ನ ಜೊತೆಲಿ ನಿಂತು ಇದ್ದವನು, ಎಲ್ಲರಿಗಿಂತ ಸೀನಿಯರ್ ಅವನು. ಗುಡ್ರಾಯ ಮಿನಿಸ್ಟರ್ ಆಗಿದ್ದಾಗ ನಾ ಮಿನಿಸ್ಟ್ರು, ಚಿಮ್ಮನ್ ಕಟ್ಟಿ ಮಿನಿಸ್ಟ್ರು. ಸಾಲ ಮಾಡಿ 3,000 ಮತ ಖರೀದಿಸಿದ್ವಿ. 20,000 ಮಾದೇವಪ್ಪ ಔಟ್. ಸಿದ್ದರಾಮಯ್ಯ ಕೈ ಇಟ್ಬಿಟ್ಟ, ನೀನು ಹೇಳ್ದಂಗೆ ಆಗ್ಬಿಡ್ತಾನೆ. ಬಾದಾಮಿ ಏನಾಗತ್ತೆ, ಇಲ್ಲ ಗೆಲ್ತಿ ಅಂತೇಳಿ 10,000 ಲೀಡ್ ಇದ್ದಿದ್ದು 1,000 ಬಂದ್ಬಿಡ್ತು. ಸಿದ್ದರಾಮಯ್ಯ ಇಲ್ಲೂ ಹೋಗ್ತಾ ಇದ್ದಿಲ್ಲಯ್ಯ, ಇಲ್ಲ 800,000 ನೀನು ಗೆಲ್ತಿಯ, ನಾನು ಮ್ಯಾನೇಜ್ ಮಾಡಿದ್ದೀನಿ. ಕೊನೆ ಚಿಮ್ಮನ್ ಕೆಟ್ಟಿ ಅಂತ ಒಬ್ಬ ಎಷ್ಟು ಹತ್ರ ದುಡ್ಡು ಸಾಲ ತಗೊಂಡು 3,000 ಊಟ ಪರ್ಚೇಸ್ ಮಾಡಿದ್ವಿ ನಾವು. ಸೋಮಶೇಖರ್ ಹೇಳ್ತಾ ಇದ್ದೀನಿ, ನನಗೇನು ಹೆದರಿಕೆ ಇಲ್ಲ. ಸಿಎಂ ಆದ್ಮೇಲೆ ಸಿದ್ದರಾಮಯ್ಯ ದುಡ್ಡು ಕೊಟ್ಟ. ನೀನು ಸಿದ್ದರಾಮಯ್ಯ ಎದುರಿಗೆ ಕುಂದಿಸ್ಕೊಂಡು ರಾಷ್ಟ್ರ ಮಾಡಿದ್ದೀನಿ, ನೀ ಹಿಂಗೆ ಮಾಡಿದ ಕಡೆ ಅಂತ ಹ್ಞೂ ಅಂತಾನೆ. 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟ. ಕೇಳ 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟರು. ಇದೆಲ್ಲ ನಾವು ಮಾಡಿದ್ದೀವಿ. ಸಿಎಂ ಇಬ್ರಾಹಿಂ ಹೇಳಿದ್ದೆಲ್ಲ ಸುಳ್ಳು, ನಯವಾಗಿ ಜಾರಿಕೊಂಡ ಸಿದ್ದರಾಮಯ್ಯ. ಈ ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ. ಇಬ್ರಾಹಿಂ ಅಲ್ಲಿ ಇದ್ರು ಪಾಪ, ಅದು ಬೇರೆ ವಿಚಾರ. ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ಕೆ ಒಂದಿನ, ಕ್ಯಾಂಪೇನ್ ಒಂದಿನ ಹೋಗಿದ್ದೆ. ಅಲ್ಲ ಸರ್, ನಿಮ್ಗೆ ಗೊತ್ತಿಲ್ಲದೆ ಏನಾದ್ರು ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಅಷ್ಟೊಂದು ಅಥೆಂಟಿಕ್ ಕೇಳಬೇಕು. ಇನ್ನು ಬಿಜೆಪಿ ಸಂಸದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೂಡ ಮತ ಖರೀದಿ ಮಾಡಿ ಸಿದ್ದರಾಮಯ್ಯ ಗೆದ್ದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇಬ್ರಾಹಿಂ ನೇರವಾಗಿ ಆರೋಪಿಸಿದ್ದಾರೆ. ಕೌಂಟಿಂಗ್ ದಿನ ಸಿದ್ದರಾಮಯ್ಯ ಸೋಲು ಬಯಲಿದ್ರು, ಆಗ ನಾನು ಮ್ಯಾನೇಜ್ ಮಾಡಿದ್ದೇನೆ. ಸುಮಾರು 800ರಿಂದ 1,000 ಚಿಕ್ಕ ಅಂತರದಲ್ಲಿ ಗೆಲ್ಲುತ್ತೀನಿ ಅಂತ ಹೇಳಿದ್ದೆ. 6 ತಿಂಗಳ ನಂತರ ಸಿದ್ದರಾಮಯ್ಯ ಆ ಸಾಲವನ್ನು ವಾಪಸ್ ಕೊಟ್ಟರು. ಅಂದರೆ ರೊಕ್ಕ ಹಾಕಿ ಖರೀದಿ ಮಾಡಿದ್ದಾರೆ ಚಿಮ್ಮನಗಟ್ಟಿ ಇವರಿಬ್ಬರು ಕೂಡಿ. ಆಮೇಲೆ 6 ತಿಂಗಳಾದಮೇಲೆ ಅದು ರೊಕ್ಕ ವಾಪಸ್ ಕೊಟ್ಟರು ಅಂತ ಅನ್ನುವಂಥದ್ದು ಹೇಳ್ತಾರೆ. ಇದ್ರ ಬಗ್ಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಇದು ಸುಳ್ಳು ಅಂತ ಹೇಳ್ತಾರೋ? ಹಾಗಾದ್ರೆ ನೀವು ಬೆಳಗಿಂದ ಸಾಯಂಕಾಲ ನೀವು ಅಕ್ರಮ ಮಾಡೋದು ಚುನಾವಣೆಯಲ್ಲಿ ಬಗ್ಗೆ, ಆಮೇಲೆ ಯಾವುದೇ ರೀತಿಯಿಂದ ಗೆಲ್ಲೋದು, ಮತ್ತು ಈಗ ಬಿಜೆಪಿ ಬೇರೆ. ಸಿದ್ದರಾಮಯ್ಯನವರು ಹಣ ಕೊಟ್ಟು ಮತ ಖರೀದಿ ಮಾಡಿದ್ರು ಅಂತ ಇಬ್ರಾಹಿಂ ಹೇಳಿದ್ದಾರೆ. ಇದೀಗ ಬಿಜೆಪಿಯವರಿಗೆ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದ್ದು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಸಿದ್ದರಾಮಯ್ಯ ಅವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಬಾದಾಮಿ ಕ್ಷೇತ್ರದ ಗೆಲುವಿಗೆ ಹಣದ ವ್ಯವಹಾರ ನಡೆದಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಬಿಜೆಪಿಗರು ಕೆರಳಿ ಕೆಂಡವಾಗಿದ್ದು ಸಿದ್ದು ವಿರುದ್ಧ ವಾಕ್ಸಮರವನ್ನು ನಡೆಸಿದ್ದಾರೆ. ಈ ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ. ಕಳೆದ 2-3 ದಿನಗಳಿಂದ ಕಾಂಗ್ರೆಸ್ ನಾಯಕರು ಮಾತೆತ್ತಿದ್ರೆ ಸಾಕು, ಬಿಜೆಪಿಗರು ಮತ ಕದ್ದು ಅಧಿಕಾರ ಹಿಡಿದಿದ್ದಾರೆ ಅಂತಾರೆ. ಅದರಲ್ಲೂ ಮೊನ್ನೆ ಸಮಾವೇಶ ನಡೆಸಿ ತೋಳ್ಬಲ ಪ್ರದರ್ಶಿಸಿ ರಾಹುಲ್ ಗಾಂಧಿ ಬಂದಷ್ಟೇ ವೇಗದಲ್ಲಿ ಹೋದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತೂ ಬಿಜೆಪಿಗರದ್ದು ಯಾವಾಗಲೂ ಅಧಿಕಾರದಲ್ಲಿ ಇರಬೇಕು ಅನ್ನೋ ಆಸೆ ಅಂತ ಗುಡುಗಿದ್ರು. ಇಡೀ ದೇಶದಲ್ಲಿ ರಾಹುಲ್ ಗಾಂಧಿಯವರು ಈ ವಿಚಾರವನ್ನ ಎತ್ತಿಕೊಂಡು, ಚುನಾವಣಾ ವಿಚಾರವನ್ನ ಎತ್ತಿಕೊಂಡು ಹೇಗೆ ಬಿಜೆಪಿಯವರು ಮೋಸ ಮಾಡ್ತಾರೆ, ಮನುವಾದಿಗಳು ಮೋಸ ಮಾಡ್ತಾರೆ. ಯಾಕಂತಂದ್ರೆ ಬಿಜೆಪಿಯವರು ಎಲ್ಲ ಕಾಲದಲ್ಲೂ ಕೂಡ ಅಧಿಕಾರದಲ್ಲಿ ಇರಲೇಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು. ಬಾದಾಮಿಯಲ್ಲಿ ಸಿದ್ದು ಗೆದ್ದಿದ್ದೇ ಮತ ಕದ್ದು, ಮುಖ್ಯಮಂತ್ರಿಗೆ ಸಿಎಂ ಇಬ್ರಾಹಿಂ ಗುದ್ದು. ಒಂದು ಕಾಲದಲ್ಲಿ ಸಿದ್ದು ಜೊತೆಯಾಗಿ ರಾಜಕೀಯ ಮಾಡಿದ್ದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಯಾರು ಊಹಿಸದಂತ ಆರೋಪ ಮಾಡಿದ್ದಾರೆ. 2018ರಲ್ಲಿ ಸಿದ್ದರಾಮಯ್ಯ ಬಾದಾಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದು ಮತದಾರರಿಗೆ ಹಣ ನೀಡಿ ಅಂತ ಹೇಳೋ ಮೂಲಕ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದಾರೆ. ಹೇಳ್ತಾ ಇದ್ದೀನಿ, ನನಗೇನು ಹೆದರಿಕೆ ಇಲ್ಲ. ನಾನು ಬಹಿರಂಗ ರಾಜಾರೋಷನ್ ಹೇಳ್ತಕ್ಕಂಥ ಇಲ್ಲಿ ಸಿದ್ದರಾಮಯ್ಯ ಎದುರಿಗೆ ಕುಂದಿಸ್ಕೊಂಡು ರಾಷ್ಟ್ರ ಮಾಡಿದ್ದೀನಿ, ನೀ ಹಿಂಗೆ ಮಾಡಿದ ಕಡೆ ಅಂತ ಹ್ಞೂ ಅಂತಾನೆ. 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟ. ಸಿದ್ದರಾಮಯ್ಯ ಸೋಲ್ತೀಯಾ ಅಂತ ಹೇಳಿದ್ದೆ. ಸಿದ್ದರಾಮಯ್ಯ ಆಗಿದ್ದು ಯಾರಿಂದ? ಹೋದ್ಸಲ ಅವ್ನ ಎಲೆಕ್ಷನ್ ನಿಂತಾಗ ನಾ ಹೇಳಿದೆ, ನೀನು ಬಾದಾಮಿಯಲ್ಲಿ ನಿಲ್ಲೋ, ಇಲ್ಲಿ ಸೋಲ್ತೀಯ. ನಾನೇ ಕರ್ಕೊಂಡು ಹೋಗಿ ಬಾದಾಮಿ ಚಿಮ್ಮನ್ ಕಟ್ಟಿ ಹೋಗಿ ಕೈ ಮುಗಿದೆ. ಯಾವಾಗ ಸೋತು ಬಿಡ್ತಾವೆ, ನೀವು ಸೋತ್ರೆ ನಮ್ದೆಲ್ಲ ಕಷ್ಟ ಆಗತ್ತೆ. ಏನಾದ್ರು ಮಾಡೋದು ಚಿಮ್ಮನ್ ಕಟ್ಟಿ ನನ್ನ ಜೊತೆಲಿ ನಿಂತು ಇದ್ದವನು, ಎಲ್ಲರಿಗಿಂತ ಸೀನಿಯರ್ ಅವನು. ಗುಡ್ರಾಯ ಮಿನಿಸ್ಟರ್ ಆಗಿದ್ದಾಗ ನಾ ಮಿನಿಸ್ಟ್ರು, ಚಿಮ್ಮನ್ ಕಟ್ಟಿ ಮಿನಿಸ್ಟ್ರು. ಸಾಲ ಮಾಡಿ 3,000 ಮತ ಖರೀದಿಸಿದ್ವಿ. 20,000 ಮಾದೇವಪ್ಪ ಔಟ್, ಸಿದ್ದರಾಮಯ್ಯ ಕೈ ಇಟ್ಬಿಟ್ಟ. ನೀನು ಹೇಳ್ದಂಗೆ ಆಗ್ಬಿಡ್ತಾನೆ. ಬಾದಾಮಿ ಏನಾಗತ್ತೆ ಇಲ್ಲ ಗೆಲ್ತಿ ಅಂತೇಳಿ 10,000 ಲೀಡ್ ಇದ್ದಿದ್ದು 1,000 ಬಂದ್ಬಿಡ್ತು. ಸಿದ್ದರಾಮಯ್ಯ ಇಲ್ಲೂ ಹೋಗ್ತಾ ಇದ್ದಿಲ್ಲ. ಇಲ್ಲ 800,000 ನೀನು ಗೆಲ್ತಿಯ, ನಾನು ಮ್ಯಾನೇಜ್ ಮಾಡಿದ್ದೀನಿ. ಕೊನೆ ಚಿಮ್ಮನ್ ಕೆಟ್ಟಿ ಅಂತ ಒಬ್ಬ ಎಷ್ಟು ಹತ್ರ ದುಡ್ಡು ಸಾಲ ತಗೊಂಡು 3,000 ಊಟ ಪರ್ಚೇಸ್ ಮಾಡಿದ್ವಿ ನಾವು. ಸೋಮಶೇಖರ್ ಹೇಳ್ತಾ ಇದ್ದೀನಿ, ನನಗೇನು ಹೆದರಿಕೆ ಇಲ್ಲ. ಸಿಎಂ ಆದ್ಮೇಲೆ ಸಿದ್ದರಾಮಯ್ಯ ದುಡ್ಡು ಕೊಟ್ಟ. ನೀನು ಸಿದ್ದರಾಮಯ್ಯ ಎದುರಿಗೆ ಕುಂದಿಸ್ಕೊಂಡು ರಾಷ್ಟ್ರ ಮಾಡಿದ್ದೀನಿ, ನೀ ಹಿಂಗೆ ಮಾಡಿದ ಕಡೆ ಅಂತ ಹ್ಞೂ ಅಂತಾನೆ. 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟ. ಕೇಳ 6 ತಿಂಗಳು ಆದ್ಮೇಲೆ ದುಡ್ಡು ಕೊಟ್ಟರು. ಇದೆಲ್ಲ ನಾವು ಮಾಡಿದ್ದೀವಿ. ಸಿಎಂ ಇಬ್ರಾಹಿಂ ಹೇಳಿದ್ದೆಲ್ಲ ಸುಳ್ಳು, ನಯವಾಗಿ ಜಾರಿಕೊಂಡ ಸಿದ್ದರಾಮಯ್ಯ. ಇದು ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ. ಇಬ್ರಾಹಿಂ ಅಲ್ಲಿ ಇದ್ರು ಪಾಪ, ಅದು ಬೇರೆ ವಿಚಾರ. ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ಕೆ ಒಂದಿನ, ಕ್ಯಾಂಪೇನ್ ಒಂದಿನ ಹೋಗಿದ್ದೆ. ಅಲ್ಲ ಸರ್, ನಿಮ್ಗೆ ಗೊತ್ತಿಲ್ಲದೆ ಏನಾದ್ರು ಅವ್ರು ಖರೀದಿ ಮಾಡಿದ್ರ ಅಂತ ಅವ್ರು ಹೇಳೋದು ನೋಡಿದ್ರೆ ಅಷ್ಟೊಂದು ಅಥೆಂಟಿಕ್ ಕೇಳಬೇಕು. ಇನ್ನು ಬಿಜೆಪಿ ಸಂಸದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೂಡ ಮತ ಖರೀದಿ ಮಾಡಿ ಸಿದ್ದರಾಮಯ್ಯ ಗೆದ್ದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇಬ್ರಾಹಿಂ ನೇರವಾಗಿ ಆರೋಪಿಸಿದ್ದಾರೆ. ಕೌಂಟಿಂಗ್ ದಿನ ಸಿದ್ದರಾಮಯ್ಯ ಸೋಲು ಬಯಲಿದ್ರು, ಆಗ ನಾನು ಮ್ಯಾನೇಜ್ ಮಾಡಿದ್ದೇನೆ. ಸುಮಾರು 800ರಿಂದ 1,000 ಚಿಕ್ಕ ಅಂತರದಲ್ಲಿ ಗೆಲ್ಲುತ್ತೀನಿ ಅಂತ ಹೇಳಿದ್ದೆ. 6 ತಿಂಗಳ ನಂತರ ಸಿದ್ದರಾಮಯ್ಯ ಆ ಸಾಲವನ್ನು ವಾಪಸ್ ಕೊಟ್ಟರು. ಅಂದರೆ ರೊಕ್ಕ ಹಾಕಿ ಖರೀದಿ ಮಾಡಿದ್ದಾರೆ ಚಿಮ್ಮನಗಟ್ಟಿ ಇವರಿಬ್ಬರು ಕೂಡಿ. ಆಮೇಲೆ 6 ತಿಂಗಳಾದಮೇಲೆ ಅದು ರೊಕ್ಕ ವಾಪಸ್ ಕೊಟ್ಟರು ಅಂತ ಅನ್ನುವಂಥದ್ದು ಹೇಳ್ತಾರೆ. ಇದ್ರ ಬಗ್ಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಇದು ಸುಳ್ಳು ಅಂತ ಹೇಳ್ತಾರೋ? ಹಾಗಾದ್ರೆ ನೀವು ಬೆಳಗಿಂದ ಸಾಯಂಕಾಲ ನೀವು ಅಕ್ರಮ ಮಾಡೋದು ಚುನಾವಣೆಯಲ್ಲಿ ಬಗ್ಗೆ, ಆಮೇಲೆ ಯಾವುದೇ ರೀತಿಯಿಂದ ಗೆಲ್ಲೋದು, ಮತ್ತು ಈಗ ಬಿಜೆಪಿ ಬೇರೆ. ಸಿದ್ದರಾಮಯ್ಯನವರು ಹಣ ಕೊಟ್ಟು ಮತ ಖರೀದಿ ಮಾಡಿದ್ರು ಅಂತ ಇಬ್ರಾಹಿಂ ಹೇಳಿದ್ದಾರೆ. ಇದೀಗ ಬಿಜೆಪಿಯವರಿಗೆ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದ್ದು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ.